ನಮಸ್ಕಾರಗಳಿರಿ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಮಿಡ್ಲ್ ಈಸ್ಟ್ ಇಂದ ಬಂದಿರುವಂತಹ ಒಂದಷ್ಟು ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ನಮ್ಮ ಮಾರ್ಕೆಟ್ ಬಗ್ಗೆ ಕೂಡ ಒಂದಷ್ಟು ಸುದ್ದಿಗಳಿದ್ದಾವೆ. ಹಾಗೆ ಇನ್ನೊಂದು ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಕೂಡ ಸುದ್ದಿಗಳಿದ್ದಾವೆ. ಆ ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ನಮ್ಮ ಮಾರ್ಕೆಟ್ ನ ಈ ವಾರದ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಕೊಂಡು ಮುಂದುವರಿಯೋಣ. ನೋಡಬಹುದು, Sensex is worst week since May 2020 due to Middle East conflict. ಮೇ 2020 ನಂತರ ಒನ್ ಆಫ್ ದ ವರ್ಸ್ಟ್ ವೀಕ್ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಎಸ್ಪೆಷಲಿ ಅದು ಸೆನ್ಸೆಕ್ಸ್ ಅಲ್ಲಿ. ಇನ್ ಕೇಸ್ ನಾವು 5 days ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ. 2.79% ಡೌನ್ ಫಾಲ್ ಇದೆ. ಅದರಲ್ಲೂ ಹೈಯಿಂದ ಏನಾದರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಇನ್ನೂ ಜಾಸ್ತಿನೇ ಆಗುತ್ತೆ. ಮೋರ್ ದೆನ್ 4.5% ಡೌನ್ ಆಗುತ್ತೆ. ಮೇ 2020 ಸಂದರ್ಭದಲ್ಲಿ ಎಸ್ಪೆಷಲಿ ಕೋವಿಡ್ ಕ್ರಾಶ್, ಆ ಸಂದರ್ಭದಲ್ಲಿ ಈ ರೀತಿ ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿತ್ತು. ಮತ್ತೆ ಈಗ ಬಂದಿದೆ ಆಲ್ಮೋಸ್ಟ್ 6 years ಲೇಟರ್. ವೀಕ್ಲಿ ನೋಡಬಹುದು ಹೈಯಿಂದ 5.56% ಬಿದ್ದಿದೆ. ಕಾರಣ ಅಂತೂ ನಮ್ಗೆ ಈಗಾಗಲೇ ಗೊತ್ತಿದೆ, ಮಿಡ್ಲ್ ಈಸ್ಟ್ ಕಾನ್ಫ್ಲಿಕ್ಟ್. ಇನ್ನು ನಿಫ್ಟಿ 50 ಕೂಡ ನೋಡಬಹುದು 5.3% ಬಿದ್ದಿದೆ. ಸ್ಮಾಲ್ ಕ್ಯಾಪ್ ಆಗ್ಬಹುದು, ಮಿಡ್ ಕ್ಯಾಪ್ ಆಗ್ಬಹುದು, ಎಲ್ಲ ಕಡೆ ಡೌನ್ ಫಾಲ್ ಇದೆ. ನೋಡಬಹುದು ಮಿಡ್ ಕ್ಯಾಪ್ 4.6% ಬಿದ್ರೆ ಸ್ಮಾಲ್ ಕ್ಯಾಪ್ 3.7% ಬಿದ್ದಿದೆ. ಇನ್ನು ಸೆಕ್ಟರ್ ವೈಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಹೈಯೆಸ್ಟ್ ಇಟ್ ಸೆಕ್ಟರ್ ಅಂದ್ರೆ ಅದು ಆಟೋ 10.6% ಬಿದ್ದಿದೆ. ಆಟೋ ಸೆಕ್ಟರ್ ಅಲ್ಲಿ ಯಾಕೆ ಎಸ್ಪೆಷಲಿ ಈಗ ಈ ರೀತಿ ನೆಗೆಟಿವ್ ಇದೆ ಅಂದ್ರೆ ಲಾಸ್ಟ್ 1 year ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ ನಂತರ ಮಾರ್ಕೆಟ್ ಅಲ್ಲಿ ಕಂಡೀಷನ್ ಸರಿ ಇಲ್ಲ ಅಂದಾಗ ಆಬ್ವಿಯಸ್ಲಿ ಎಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೋ, ವ್ಯಾಲ್ಯೂಯೇಷನ್ ಸ್ಟ್ರೆಚ್ ಆಗಿರುತ್ತೋ ಅಲ್ಲಿ ಹೊಡೆತ ಬೀಳುತ್ತೆ. ಇವಾಗ ಅದೇ ಆಗ್ತಾ ಇರೋದು. PSU ಬ್ಯಾಂಕ್ ಗಳಲ್ಲಾಗ್ಲಿ ಅಥವಾ ಆಟೋ ಸೆಕ್ಟರ್ ಅಲ್ಲಾಗ್ಲಿ ಡೌನ್ ಫಾಲ್ ಬರ್ಲಿಕ್ಕೆ ಸ್ವಲ್ಪ ಜಾಸ್ತಿ ನೆಗೆಟಿವ್ ರಿಯಾಕ್ಷನ್ ಬರ್ಲಿಕ್ಕೆ ಆ ಪಾಯಿಂಟ್ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ಇನ್ನು ಫೈನಾನ್ಷಿಯಲ್ಸ್ ಕೂಡ ನೋಡಬಹುದು 7% ಬಿದ್ದಿದೆ. ಜೊತೆಗೆ ನಿಫ್ಟಿಯಲ್ಲಿ ಏನು 50 ಸ್ಟಾಕ್ ಇದಾವೆ, ಅದರಲ್ಲಿ 45 ಸ್ಟಾಕ್ ಗಳು ನೆಗೆಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಮಾಡಿದಾವೆ ಕಳೆದ ವಾರ, ಅಂದ್ರೆ ಈ ವಾರದಲ್ಲಿ. ಅದರಲ್ಲಿ 24 5-12% ವರೆಗೂ ಬಿದ್ದಿದ್ದಾವೆ. ಇದು ನಿಫ್ಟಿ 50ಯಲ್ಲಿ ಎಲ್ಲ ಲಾರ್ಜ್ ಕ್ಯಾಪ್ ಕಂಪನೀಸ್ ಅಲ್ಲಿ ಒಂದೇ ವಾರದಲ್ಲಿ 5-12% 24 ಶೇರುಗಳಲ್ಲಿ ಡೌನ್ ಫಾಲ್ ಇದೆ. ನಿಫ್ಟಿ 50ಯಲ್ಲಿ ಹೈಯೆಸ್ಟ್ ಲೂಸರ್ಸ್ ಅಂದ್ರೆ L&T, M&M, ಅಲ್ಟ್ರಾಟೆಕ್ ಸಿಮೆಂಟ್, ಐಷರ್ ಮೋಟಾರ್ಸ್, ಮಾರುತಿ ಸುಜುಕಿ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಪಾಲಿಕ್ಯಾಬ್, IDBI ಬ್ಯಾಂಕ್, MRP, ಭಾರತ್ ಫೋರ್ಜ್, ಇಲ್ಲಿ ಜಾಸ್ತಿ ಡೌನ್ ಫಾಲ್ ಇದೆ. ಅಂದ್ರೆ ಮಿಡ್ಲ್ ಈಸ್ಟ್ ಕಾನ್ಫ್ಲಿಕ್ಟ್ ಇಂದ ಕಂಪನಿಗಳ ಅರ್ನಿಂಗ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅಂದ್ರೆ ನೆಕ್ಸ್ಟ್ ಕ್ವಾರ್ಟರ್ಲಿ ರಿಸಲ್ಟ್ ಗಳು ಬರುತ್ತವಲ್ಲ, ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋಂತ ಎಕ್ಸ್ಪೆಕ್ಟೇಷನ್ ಮೇಲೆ ಈ ರೀತಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಿರೋದು. ಯಾಕಂದ್ರೆ ಮಾರ್ಕೆಟ್ ಯಾವಾಗ್ಲೂ ಅಡ್ವಾನ್ಸ್ ಆಗಿ ರಿಯಾಕ್ಟ್ ಮಾಡೋದು. ಯಾವತ್ತು ರಿಸಲ್ಟ್ ಬಂತು, ರಿಸಲ್ಟ್ ಅಲ್ಲಿ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ, ಆಗ ಬೀಳ್ಬೇಕು ಅಂತ ಏನಲ್ಲ, ತುಂಬಾನೇ ಅಡ್ವಾನ್ಸ್ ಆಗಿ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್. ಹಾಗಾಗಿ ಮುಂದೆ ಬರುವಂತ ಅರ್ನಿಂಗ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಗೆ ಈಗಲೇ ಪ್ರೈಸ್ಡ್ ಆಗ್ತಿದೆ ಮಾರ್ಕೆಟ್. ನೋಡೋಣ ಇನ್ನು ಎಲ್ಲಿವರೆಗೂ ಹೋಗುತ್ತೆ ಅಂತ. ಖಂಡಿತ ಇಲ್ಲಿ ಭಯ ಪಡೋದಕ್ಕಿಂತ ಅವಕಾಶಗಳು ಜಾಸ್ತಿ ಓಪನ್ ಅಪ್ ಆಗ್ತಾ ಇದೆ. ಬಟ್ ಸಮಸ್ಯೆ ಏನಂತಂದ್ರೆ ನಮ್ಮ ಹತ್ರ ದುಡ್ಡು ಇರಬೇಕು. ಈಗಾಗಲೇ ಮಾರ್ಕೆಟ್ ಬಿದ್ದಂಗೆ ಅವರೇಜ್ ಮಾಡಿ ಇರೋದನ್ನೆಲ್ಲ ಖಾಲಿ ಮಾಡ್ಕೊಂಡಿರೋವಾಗ ಮತ್ತೆ ಇನ್ನು ಅಪರ್ಚುನಿಟಿ ಸಿಗ್ತಿದ್ದಾಗ ಅದೊಂದು ಬೇಜಾರಾಗುತ್ತೆ ಅಷ್ಟೇ. ಬಟ್ ಏನೋ ಮಾಡಕ್ ಆಗೋದಿಲ್ಲ. ಮಾರ್ಕೆಟ್ ಅಲ್ಲಿ ಈ ರೀತಿ ಹಲವು ಸಲ ಆಗುತ್ತೆ. ಇದು ಎಸ್ಪೆಷಲಿ ಇತ್ತೀಚೆಗೆ ಮಾರ್ಕೆಟ್ ಗೆ ಬಂದಿರೋರಿಗೆ ಹೊಸದ ಅನಿಸಬಹುದು. ಬಟ್ ತುಂಬಾ ದಿನದಿಂದ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋರಿಗೆ ಇದು ಕಾಮನ್ ಆಗಿರುತ್ತೆ. ಸಮಯ ಕೊಡಬೇಕು ಅಷ್ಟೇ ಮಾರ್ಕೆಟ್ ಗೆ. ಯಾಕಂದ್ರೆ ಈಗಾಗಲೇ ಸಾಕಷ್ಟು ದಿನ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಮೇ ಬಿ ಈ ಕಾನ್ಫ್ಲಿಕ್ಟ್ ಗೆ ಒಂದು ಅಂತ್ಯ ಸಿಕ್ತು ಅಂದ್ರೆ ಯಾರಿಗ್ ಗೊತ್ತು, 1 ತಿಂಗಳಲ್ಲಿ ಅಥವಾ 2 ತಿಂಗಳಲ್ಲಿ ರಿಕವರ್ ಆಗ್ಬಹುದು. ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಮಾರ್ಕೆಟ್ ಯಾವುದೇ ಲಿಮಿಟ್ ಇಲ್ಲ. ಡೌನ್ವರ್ಡ್ ಕೂಡ ಲಿಮಿಟ್ ಇಲ್ಲ, ಅಪ್ವರ್ಡ್ ಕೂಡ ಲಿಮಿಟ್ ಇಲ್ಲ. ಹಾಗಾಗಿ ರಿಟರ್ನ್ಸ್ 1 ತಿಂಗಳಲ್ಲೂ ಕೂಡ ಜನರೇಟ್ ಆಗಬಹುದು. ಹಾಗಾಗಿ ಅಲ್ಲಿವರೆಗೂ ನಾವು ಮಾರ್ಕೆಟ್ ಅಲ್ಲಿ ಸರ್ವೈವ್ ಆಗ್ಬೇಕು. ಪಾನಿಕ್ ಆಗಿ ಸೆಲ್ ಮಾಡಿ ಎಕ್ಸಿಟ್ ಆಗದೆ ಇರೋ ಹೋಲ್ಡಿಂಗ್ ಅನ್ನ ಇಟ್ಕೊಳ್ಬೇಕು. ಸಾಧ್ಯ ಆದ್ರೆ ಅವರೇಜ್ ಮಾಡಬೇಕು, ಇಲ್ವಾ ಜಸ್ಟ್ ಹೋಲ್ಡ್ ಮಾಡ್ಕೊಂಡು ಮುಂದುವರಿಬೇಕು ಅಷ್ಟೇ. ಆ ರೀತಿ ಮಾಡಿದ್ರೆ ಒನ್ಸ್ ಕಮ್ ಬ್ಯಾಕ್ ಮಾಡಕ್ಕೆ ಶುರು ಮಾಡಿದಾಗ ನಮಗೂ ಕೂಡ ಒಳ್ಳೆ ಲಾಭ ಆದೇ ಆಗುತ್ತೆ. ಸೊ ವೈಟಿಂಗ್ ಗೇಮ್ ಬಿಟ್ರೆ ಸದ್ಯದ ಮಟ್ಟಿಗೆ ಬೇರೆ ಆಪ್ಷನ್ ಕಾಣ್ತಿಲ್ಲ ಇನ್ವೆಸ್ಟರ್ಸ್ ಗೆ. ಅದನ್ನೇ ಮಾಡೋದು ಬೆಸ್ಟ್ ಅಂತಾನೆ ಹೇಳ್ಬೋದು ಈ ಸಂದರ್ಭದಲ್ಲಿ. ಏನು ಸ್ಟ್ರೈಟ್ ಆಫ್ ಹಾರ್ಮುಜ್ ಸಮಸ್ಯೆ ಬಗ್ಗೆ ಈಗಾಗಲೇ ನಿಮ್ಗೆ ಗೊತ್ತಿದೆ. ಅಮೆರಿಕದ ನಮ್ಮ ಟ್ರಂಪ್ ಅಣ್ಣ ಅವಾಗ ಕೆಲವು ರೀಲ್ ಗಳನ್ನ ಬಿಡ್ತಿರ್ತಾರೆ. ನಾವು ನಮ್ಮ ನೇವಿಯನ್ನ ಬಿಟ್ಟು ಸೆಕ್ಯೂರಿಟಿ ಕೊಡ್ತೀವಿ ಅಲ್ಲಿ ಓಡಾಡುವಂತ ಶಿಪ್ ಗಳಿಗೆ ಅಂತ. ಇದು ಸಾಧ್ಯನಾ? ಅಮೆರಿಕ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ರೀಓಪನ್ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ನೋಡೋದಾದ್ರೆ ಮೇಜರ್ ಆಗಿ ಇಲ್ಲಿ 3 ರಿಯಲ್ ಆಪ್ಷನ್ಸ್ ನೋಡ್ಲಿಕ್ಕೆ ಕಾಣುತ್ತೆ. ಮೊದಲನೇ ಆಪ್ಷನ್ ಏನಪ್ಪಾ ಅಂತಂದ್ರೆ ಡಿಪ್ಲೊಮಸಿ, ಅಂದ್ರೆ ಇರಾನ್ ಜೊತೆ ಮಾತುಕತೆಗಳನ್ನಾಡಿ ಸಮಸ್ಯೆಗೆ ತಾರ್ಕಿಕ ಅಂತ್ಯವನ್ನ ಕೊಡೋದು. ಇದು ಡ್ಯೂರಬಲ್ ಪಾತ್ ಆಗಿರುತ್ತೆ. ಯಾಕಂದ್ರೆ ಸಮಸ್ಯೆ ಆಗೋದಿಲ್ಲ, ಲಾಂಗ್ ಟರ್ಮ್ ಅಲ್ಲೂ ಕೂಡ ಡ್ಯೂರಬಲ್ ಇರುತ್ತೆ. ಇದು ಮೊದಲನೇ ದಾರಿ. ಆದ್ರೆ ಎರಡನೇ ದಾರಿ ಮಿಲಿಟರಿ ಫೋರ್ಸ್, ಅಂದ್ರೆ US ನೇವಿಯನ್ನ ತಂದು ಸೆಕ್ಯೂರಿಟಿಗೆ ನಿಲ್ಸಿ ಶಿಪ್ ಗಳನ್ನ ಎಸ್ಕಾರ್ಟ್ ಮಾಡುವಂತದ್ದು. ಇದು ಪಾಸಿಬಲ್ ಇದೆಯಾ? ಖಂಡಿತ ಪಾಸಿಬಲ್ ಇದೆ. ಬಟ್
ಒಂದಷ್ಟು ಸಮಸ್ಯೆಗಳು ಕೂಡ ಇದೆ. ಹಾಗೆ ಇದು ಸಾಧ್ಯ ಆಗ್ಬೇಕು ಅಂದ್ರೆ ಸಾಕಷ್ಟು ಪ್ರಿಪರೇಷನ್ಸ್ ಕೂಡ ಬೇಕು ಅಂತ ಹೇಳಲಾಗ್ತದೆ. ಸಡನ್ ಆಗಿ ಬಂದ್ಬಿಟ್ಟು ನೀವು ಎಸ್ಕಾರ್ಟ್ ಮಾಡಿ ಅಂದ್ರೆ ಆಗೋದಿಲ್ಲ. ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಳ್ಬೇಕು. ಹಾಗೆ ಬೇರೆ ಬೇರೆ ಕಮಾಂಡ್ಸ್ ಜೊತೆ, ಮಿಲಿಟರಿ ಕಮಾಂಡ್ಸ್ ಜೊತೆ ಕಮ್ಯುನಿಕೇಶನ್ ಮಾಡ್ಕೊಳ್ಬೇಕು. ಆ ನಂತರ ಇದೆಲ್ಲ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಎಕನಾಮಿಕ್ ಪ್ರೆಷರ್ ಅನ್ನ ಹಾಕೋ ಮೂಲಕ ಈಗಾಗಲೇ ಸಾಕಷ್ಟು ಸ್ಯಾಂಕ್ಷನ್ಸ್ ಅನ್ನ ಹಾಕಿದ್ದಾರೆ. ಇನ್ನು ಎಷ್ಟು ಸ್ಯಾಂಕ್ಷನ್ಸ್ ಅನ್ನ ಹಾಕ್ಲಿಕ್ಕೆ ಸಾಧ್ಯ ಇದೆ ಗೊತ್ತಿಲ್ಲ. ಇನ್ನು ಆ ರೀತಿ ಸ್ಯಾಂಕ್ಷನ್ಸ್ ಅನ್ನ ಟೈಟ್ ಮಾಡೋ ಮೂಲಕ ಎಕನಾಮಿಕ್ ಪ್ರೆಷರ್ ಅನ್ನ ಇರಬಹುದು. ಬಟ್ ಸದ್ಯದ ಮಟ್ಟಿಗೆ ಇರಾನ್ ಆಡಳಿತ ಹೆಂಗಿದೆ ಅಂದ್ರೆ ಅಂತಹ ಯಾವುದೇ ಪ್ರೆಷರ್ ಗೆ ಬಗ್ಗೋ ಲಕ್ಷಣಗಳಂತೂ ಕಾಣ್ತಾ ಇಲ್ಲ. ಇನ್ನು ಅಮೆರಿಕ ಯಾವಾಗ್ಲಾದ್ರೂ ಈ ಹಿಂದೆ ಅಲ್ಲಿ ಓಡಾಡುವಂತ ಶಿಪ್ ಗಳಿಗೆ ಸೆಕ್ಯೂರಿಟಿ ಕೊಟ್ಟು ಕಾಪಾಡ್ಕೊಂಡಿದ್ಯಾ ಅಂತ ನೋಡಿದ್ರೆ 1984 to 88 ಸಂದರ್ಭದಲ್ಲಿ ಆ ರೀತಿ ಮಾಡಿದೆ. ಬಟ್ ಆಗಿನ ಸಂದರ್ಭಗಳು ಬೇರೆ, ಈಗ ಬೇರೆ. ಯಾಕಂದ್ರೆ ಆಗ ಡ್ರೋನ್ ಎಲ್ಲ ಇರಲಿಲ್ಲ. ಈಗ ಡ್ರೋನ್ ಮೂಲಕ ಸಾಕಷ್ಟು ಅಟ್ಯಾಕ್ ಗಳು ನಡೀತಿದಾವೆ, ಸ್ಪೀಡ್ ಬೋಟ್ ಗಳ ಮೂಲಕ ನಡೀತಾ ಇದಾವೆ. ಈಗಿನ ಸಂದರ್ಭಗಳು ಬೇರೆ ಇದೆ. ಬಟ್ ಸಾಧ್ಯ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಅದಕ್ಕೆ ಸಾಕಷ್ಟು ಪ್ರಿಪರೇಷನ್ಸ್ ಕೂಡ ಬೇಕಾಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ ಏನಾದ್ರು ನೆಕ್ಸ್ಟ್ ವೀಕ್ ಅಲ್ಲಿ ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಪಾಸಿಟಿವ್ ಸುದ್ದಿಗಳು ಬರ್ತಾವ ಅಂತ. ನಂತರ ಕ್ರಿಟಿಕಲ್ ಮಿನರಲ್ಸ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು. ಕ್ರಿಟಿಕಲ್ ಮಿನರಲ್ಸ್ ಪ್ಯಾಕ್ಟ್ ಬಿಟ್ವೀನ್ ಯುಎಸ್ ಇಂಡಿಯಾ ನಿಯರಿಂಗ್ ಫೈನಲೈಸೇಷನ್. ಎನ್ವೈ ಸರ್ಗಿಯೋ ಗೋರ್. ಭಾರತಕ್ಕೆ ಅಮೆರಿಕದ ರಾಯಭಾರಿ ಸರ್ಗಿಯೋ ಗೋರ್ ಅವರು ಭಾರತ ಹಾಗೂ ಅಮೆರಿಕದ ಜೊತೆ ಕ್ರಿಟಿಕಲ್ ಮಿನರಲ್ಸ್ ಗೆ ಸಂಬಂಧಪಟ್ಟಂತ ಒಪ್ಪಂದ ಆಗುವಂತ ಅಂತಿಮ ಹಂತಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ. ನೋಡಬಹುದು, ದಿಸ್ ಪಾರ್ಟ್ನರ್ಶಿಪ್ ಈಸ್ ನಾಟ್ ಜಸ್ಟ್ ಅಬೌಟ್ ಟ್ಯಾರಿಫ್ಸ್ ಆರ್ ಮಾರ್ಕೆಟ್ ಅಕ್ಸೆಸ್ ಬಟ್ ಆಲ್ಸೋ ಅಬೌಟ್ ಸೆಕ್ಯೂರಿಂಗ್ ರಿಸೋರ್ಸಸ್ ಅಂಡ್ ಸಪ್ಲೈ ಚೈನ್ಸ್ ದಟ್ ವಿಲ್ ಡಿಫೈನ್ ದ ಗ್ಲೋಬಲ್ ಎಕಾನಮಿ ಆಫ್ ದ ಫ್ಯೂಚರ್. ಅಂದ್ರೆ ಈ ಒಪ್ಪಂದ ಬರೀ ಟ್ಯಾರಿಫ್ ಅಥವಾ ಮಾರ್ಕೆಟ್ ಅಕ್ಸೆಸ್ ಗೆ ಸಂಬಂಧಪಟ್ಟಂತೆ ಅಷ್ಟೇ ಆಗಿರೋದಿಲ್ಲ. ನಮ್ಮ ರಿಸೋರ್ಸಸ್ ಹಾಗೂ ಸಪ್ಲೈ ಚೈನ್ ಸೆಕ್ಯೂರ್ ಮಾಡುವಂತದ್ದು ಫ್ಯೂಚರ್ ಅಲ್ಲಿ ಗ್ಲೋಬಲ್ ಎಕಾನಮಿಯ ದಿಕ್ಕನ್ನ ಬದಲಿಸುವ ಹಾಗೆ ಅಂತ ಹೇಳಿದ್ದಾರೆ. ನೋಡೋಣ ಅದು ಯಾವಾಗ ಡೀಲ್ ಗಳು ಆಗುತ್ತವೆ ಅಂತ. ಇನ್ನು ನಮ್ಮ ಸೊಂಕಪ್ಪನ ಕಡೆಗಿಂದ ಇನ್ನೊಂದು ಸುದ್ದಿ ಇದೆ. ಇವರನ್ನ ಸುಂಕಪ್ಪ ಅನ್ಬೇಕೋ ಸುಳ್ಳಪ್ಪ ಅನ್ಬೇಕೋ ಗೊತ್ತಾಗ್ತಿಲ್ಲ. ಏನ್ ಕರೆದ್ರು ತಪ್ಪೇನಲ್ಲ. ಯಾಕೆಂದ್ರೆ ನೋಡ್ಬೋದು, ಇರಾನ್ ಈಸ್ ಅಬೌಟ್ ಟು ಸರೆಂಡರ್ ಟ್ರಂಪ್ ಕ್ಲೈಮ್. ಇನ್ನೇನ್ ಶರಣ ಆಗ್ಬಿಡುತ್ತೆ ಇರಾನ್ ಅಂತ ಹೇಳಿದರೆ. ಆದ್ರೆ ಅದಾದ ಕೆಲವೇ ಗಂಟೆಗಳಲ್ಲಿ ಇರಾನ್ ಇಂದ ಅಂದ್ರೆ ಇರಾನ್ ನ ಸುಪ್ರೀಂ ಲೀಡರ್ ಮುಜ್ತಬಾ ಖಮೇನಿ ಅವರ ಕಡೆಗಿಂದ ಅಪ್ಡೇಟ್ ಬಂದಿದೆ. ಅಂದ್ರೆ ನಾವು ಫೈಟ್ ಕಂಟಿನ್ಯೂ ಮಾಡ್ತೀವಿ, US ಬೇಸ್ ಗಳನ್ನ ಟಾರ್ಗೆಟ್ ಮಾಡ್ತೀವಿ ಅಂತ. ಜೊತೆಗೆ ಅಮೆರಿಕದ ಅಲೈಸ್ ಏನಿದ್ದಾರೆ ಅಂದ್ರೆ ಮಿಡ್ಲ್ ಈಸ್ಟರ್ನ್ ಕಂಟ್ರೀಸ್ ಅವರ ಮೇಲೂ ಕೂಡ ಟಾರ್ಗೆಟ್ ಮಾಡ್ತೀವಿ ಅಂತ. ಇವರು ಬಾಯಿಗೆ ಬಂದಂಗ್ ಮಾತಾಡ್ತಾ ಇರ್ತಾರೆ ಹೋಗಿತ್ತಾಗೆಲ್ಲನ. ಸೊ ಕೆಲವು ಸಲ ಇವರ ಮಾತುಗಳೇ ಸಂಬಂಧಗಳನ್ನ ಹಾಳು ಮಾಡ್ತವೆ. ಇಂಡಿಯಾದ ವಿಚಾರದಲ್ಲೂ ಆಗಿರೋದು ಅದೇ. ಬಾಯಿ ಬಡಕ ಅಂತಾರಲ್ಲ ನಮ್ಮ ಗ್ರಾಮ್ಯ ಭಾಷೆಯಲ್ಲಿ. ಅದೇ ಸುಮಾರು ಸಂಬಂಧಗಳನ್ನ ಹಾಳು ಮಾಡ್ತಾ ಇರೋದು, ಸಮಸ್ಯೆಗಳನ್ನ ಜಾಸ್ತಿ ಮಾಡ್ತಾ ಇರೋದು. ಇನ್ನು ಫಿಚ್ ಇಂದ ಒಂದು ಸುದ್ದಿ ಬಂದಿದೆ. ಒಂದು ರೇಟಿಂಗ್ ಏಜೆನ್ಸಿ ಫಿಚ್ ಅನ್ನೋದು ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ. ಇಂಡಿಯಾ ಸ್ಟ್ಯಾಂಡ್ಸ್ ಟಾಲ್ ಇನ್ ಶೇಕಿ ವರ್ಲ್ಡ್ ಎಕಾನಮಿ ಆಸ್ ಫಿಚ್ ಲಿಫ್ಟ್ಸ್ FY26 ಗ್ರೋತ್ ವ್ಯೂ ಟು 7.5%. ಅಂದ್ರೆ ಈ ಮುಂಚೆ 7.4% ಪ್ರೊಜೆಕ್ಷನ್ ಅನ್ನು ಮಾಡಿದ್ರು. ಅದನ್ನ 7.5% ಕಪ್ ಮಾಡಿದ್ದಾರೆ ಈ ವರ್ಷದ್ದು. ಮುಂದಿನ ವರ್ಷದ ಬಗ್ಗೆ ಅಂದ್ರೆ ಕ್ರೂಡ್ ಸಮಸ್ಯೆ ಏನಿದೆ ಇದು ಜಾಸ್ತಿ ಆಗದೆ ಇದ್ರೆ, ಟೆಂಪರರಿ ಆಗಿದ್ರೆ ಗ್ರೋತ್ ತುಂಬಾನೇ ಚೆನ್ನಾಗಿರುತ್ತೆ. ಇನ್ ಕೇಸ್ ಅದು ಸ್ವಲ್ಪ ಡ್ರಾಗ್ ಮಾಡಿದ್ರೆ ಒಂದಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಅನ್ನುವಂತ ಮಾತನ್ನು ಫಿಚ್ ಅವರು ಹೇಳಿದ್ದಾರೆ. ಇನ್ನು IAEA ಇಂದ ಒಂದು ಸುದ್ದಿ ಬರ್ತಾ ಇದೆ. ಅಂದ್ರೆ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. ಇಟ್ ಈಸ್ ಟ್ರೈಯಿಂಗ್ ಟು ಬ್ರೋಕರ್ ಎ ನ್ಯೂ ನ್ಯೂಕ್ಲಿಯರ್ ಡೀಲ್ ಬಿಟ್ವೀನ್ ದ US ಅಂಡ್ ಇರಾನ್. ರಿಪೋರ್ಟ್ಸ್ ಮೂಲಕ ಬರ್ತಾ ಇರುವಂತದ್ದು. IAEA ಹೇಳಿದೆ ಅಂತ. ಇರಾನ್ ಹಾಗೂ ಅಮೆರಿಕದ ನಡುವೆ ಒಂದು ಹೊಸ ನ್ಯೂಕ್ಲಿಯರ್ ಡೀಲ್ ಅನ್ನ ಮಾಡೋ ಬಗ್ಗೆ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳಿದೆ. ಒಳ್ಳೆ ಬೆಳವಣಿಗೆ. ಬೇಗ ಡೀಲ್ ಆದ್ರೆ ಖಂಡಿತ ಅದು ಒಂದಷ್ಟು ಗ್ಲೋಬಲ್ ಎಕಾನಮಿಗಳನ್ನ ಸೇವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಸುದ್ದಿ ಕಡೆ ಬಂದ್ರೆ ₹35,000 crore ಬೂಸ್ಟ್ ಫಾರ್ ಉತ್ತರ ಪ್ರದೇಶ್ ಅಂಬಿಷಿಯಸ್ ಡಿಫೆನ್ಸ್ ಪ್ಲಾನ್. ಸುಮಾರು 35,000 ಕೋಟಿ ಹೂಡಿಕೆಗೆ ಸಂಬಂಧಪಟ್ಟಂತಹ ಸುದ್ದಿ. ಡಿಫೆನ್ಸ್ ಇಂಡಸ್ಟ್ರಿಯಲ್ ಕಾರಿಡಾರ್ ಅಲ್ಲಿ ನೋಡಬಹುದು. UPDIC has attracted investment proposals worth more than 35,526 crore with production already beginning at 9 major defense manufacturing units across the state. 35,500 ಕೋಟಿ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಬಂದಿದೆ. ಜೊತೆಗೆ ಈಗಾಗಲೇ 9 ಮೇಜರ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಕೆಲಸವನ್ನ ಶುರು ಮಾಡಿದೆ. 2018 ನರೇಂದ್ರ ಮೋದಿ ಅವರು ಅನೌನ್ಸ್ ಮಾಡಿದಂತದ್ದು 4 ಇಂಡಸ್ಟ್ರಿಯಲ್ ಕಾರಿಡಾರ್ಸ್ ಅನ್ನು. ಅಲ್ಲಿ ಈಗ ಒಳ್ಳೆ ಇನ್ವೆಸ್ಟ್ಮೆಂಟ್ ಕೂಡ ಬರ್ತಾ ಇದೆ. ಒಳ್ಳೆ ಪುಷ್ ಕೂಡ ಉತ್ತರ ಪ್ರದೇಶ ಎಕಾನಮಿಗೆ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಏನು ಟೆಕ್ ಫರ್ಮ್ಸ್ ಜೆಪ್ಟೋ, ಫೋನ್ ಪೇ push ahead with IPO road shows amid West Asia conflict market volatility. ಜೆಪ್ಟೋ ಹಾಗೂ ಫೋನ್ ಪೇ IPO ಗೆ ಸಂಬಂಧಪಟ್ಟಂತ ಪ್ರೊಸೀಜರ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ದಾವೆ. ಈಗಾಗಲೇ ಮಾರ್ಕೆಟ್ ಅಲ್ಲಿ ಸಮಸ್ಯೆಗಳಿದೆ. ಬಟ್ ಸ್ಟಿಲ್ ಅವರು ತಮ್ಮ ಕೆಲಸವನ್ನ ಶುರು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ 2 ಕಂಪನಿಗಳ IPO ಕೂಡ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸರಿಗಳಿರಿ, ನಿಮ್ಮಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯುವಂತ ಆಸಕ್ತಿ ಇದ್ರೆ ನಮ್ಮ ತರಬೇತಿ ಕಾರ್ಯಕ್ರಮ ಇದೆ, ಸೇರ್ಕೊಳ್ಬಹುದು. ಇದು 6 ತಿಂಗಳ ಕಾರ್ಯಕ್ರಮ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯ ಸ್ಟಾಕ್ ರೆಕಮೆಂಡೇಶನ್ ಇರೋದಿಲ್ಲ. ಆದ್ರೆ ಒಂದೊಳ್ಳೆ ಕಂಪನಿಯನ್ನ ಹೇಗೆ ಸ್ಟಡಿ ಮಾಡಬಹುದು, ಏನೆಲ್ಲ ಚೆಕ್ ಮಾಡಬೇಕು, ಯಾವೆಲ್ಲ ವಿಷಯಗಳ ಕಡೆ ಗಮನವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತಹ ಕಂಟೆಂಟ್ ಅನ್ನ ಇದು ಹೊಂದಿರುತ್ತೆ. ಇಂಟ್ರೆಸ್ಟ್ ಇರೋರು ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಸರಿಗಳಿರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ. ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.